ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ನೋಡಿ ಸ್ನೇಹಿತರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ 2005ರ ಮಾಡೆಲ್ ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2005ರಲ್ಲಿ ಟೋಟಲ್ ಆಗಿ ನಮಗೆ 6 ಪ್ರಶ್ನೆಗಳು ಬಂದಿದೆ, ರೈಟ್. ಸೊ 6 ಪ್ರಶ್ನೆಗಳು ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದಾಗಿದೆ. ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಕಾಂಪಿಟೇಟಿವ್ ರಿಲೇಟೆಡ್ ವೀಡಿಯೋಸ್ ಆ್ಯಂಡ್ ಟೆಕ್ನಿಕಲ್ ರಿಲೇಟೆಡ್ ವೀಡಿಯೋಸ್ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಐ ಆಮ್ ರಮೇಶ್ ಚವಾಣ್, ರೈಟ್. ಸೊ ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಮೌಂಟ್ ಅಬು. ಸೊ ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಸಿ, ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ. ಸೊ ಆಪ್ಷನ್ಸ್ ನೋಡೋಣ: ವಿಂಧ್ಯ ಶ್ರೇಣಿ, ಸಾತ್ಪುರ ಶ್ರೇಣಿ, ಅರಾವಳಿ ಶ್ರೇಣಿ ಆ್ಯಂಡ್ ಮೈಕಲ್ ಶ್ರೇಣಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ, ಅರಾವಳಿ ಶ್ರೇಣಿ. ಇದು ಸರಿಯಾದಂತಹ ಉತ್ತರವಾಗುತ್ತೆ. ಮೌಂಟ್ ಅಬು, ಸೊ ಇದು ಅರಾವಳಿ ಶ್ರೇಣಿಯ ಪರ್ವತ ಭಾಗಗಳ ಒಂದು ಭಾಗವಾಗಿದೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿದೆ. ಡಾರ್ಜಿಲಿಂಗ್, ಸೊ ಇದು ಯಾವ ರಾಜ್ಯದಲ್ಲಿ ನಮಗೆ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಸಿಕ್ಕಿಂ, ಅಸ್ಸಾಂ, ಮೇಘಾಲಯ ಆ್ಯಂಡ್ ಪಶ್ಚಿಮ ಬಂಗಾಳ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಪಶ್ಚಿಮ ಬಂಗಾಳ. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಸುನಾಮಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ. ಸುನಾಮಿ, ಸೊ ನನಗೆ ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಸಿಂಪಲ್ ಆಗಿ. ಸೊ ಆಪ್ಷನ್ಸ್: ಒಂದು ವಿಧದ ಕರಾಟೆ, ರೈಟ್. ಸೊ ಕರಾಟೆ ಅನ್ನೋದು ಫೈಟಿಂಗ್. ಸೊ ಆಪ್ಷನ್ಸ್ ಬಿ, ಹೂಗಳನ್ನು ಜೋಡಿಸುವಂತಹ ಒಂದು ವಿಧಾನ, ರೈಟ್. ಆಪ್ಷನ್ ಸಿ, ಉಗ್ರ ಸಮುದ್ರ ಸರಣಿ ತೆರೆ ಆ್ಯಂಡ್ ಕಬ್ಬು ಗಿಡ ಜೋಡಿಸುವಂತಹ ಒಂದು ವಿಧಾನ. ಸೊ ನೋಡಿ, ಸುನಾಮಿ ಅನ್ನೋದು ನಮಗೆ ಉಗ್ರ ಸಮುದ್ರ ಸರಣಿ ತೆರೆ, ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸಮುದ್ರದ ಅಲೆಗಳು ಈ ರೀತಿ ದೊಡ್ಡದಾಗಿ ಉಗ್ರ ಅಲೆಗಳಾಗಿ, ಸೊ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ ಇವತ್ತಿನ 4ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಕೃಷ್ಣ ನದಿಯು ಹರಿಯುವಂತಹ ರಾಜ್ಯಗಳು. ಸೊ ಕೃಷ್ಣ ನದಿ, ಸೊ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಸೊ ಆಪ್ಷನ್ಸ್ ಎ, ಗೋವಾ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಆಪ್ಷನ್ಸ್ ಬಿ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು. ಆಪ್ಷನ್ ಸಿ, ಮಹಾರಾಷ್ಟ್ರ, ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ, ಕರ್ನಾಟಕ ಆ್ಯಂಡ್ ತಮಿಳುನಾಡು. ಸೊ ಇದು ತಮಿಳುನಾಡು ಎಲ್ಲೆಲ್ಲಿ ಬಂದಿದ್ದಿಲ್ಲ, ಸೊ ಎಲ್ಲ ರಾಂಗ್ ಆಗುತ್ತೆ. ಸೊ ಇದು ರಾಂಗ್ ಆಯಿತು, ಇದು ಕೂಡ ರಾಂಗ್ ಆಗುತ್ತೆ. ಸೊ ಗೋವಾ ಕೂಡ ನಮಗೆ ಬರೋದಿಲ್ಲ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಅದೇ ರೀತಿ 5ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಓಜೋನ್ ಅನಿಲ, ಸೊ ಇದರ ಒಂದು ಕಾರ್ಯವೇನು. ಸೊ ಓಜೋನ್ ಅನಿಲ, ಸೊ ನಮಗೆ ಏಕೆ ಯೂಸ್ ಆಗುತ್ತದೆ. ಆಪ್ಷನ್ಸ್: ಭೂಮಿಯನ್ನು ಸೂರ್ಯನ ಅಲ್ಪಾ ವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ. ಆಪ್ಷನ್ಸ್ ಬಿ, ರಾಸಾಯನಿಕ ಕ್ರಿಯೆಗಳಲ್ಲಿ ಭಾಗಿಯಾಗಿದೆ, ರಾಸಾಯನಿಕ ಕ್ರಿಯೆಯ ಒಂದು ಪ್ರಭಾವವೆನಿಸುತ್ತದೆ. ಆಪ್ಷನ್ ಸಿ, ಹಸಿರುಮನೆ ಪರಿಣಾಮದಲ್ಲಿ ಉಪಯೋಗವಾಗುತ್ತದೆ. ಆ್ಯಂಡ್ ಆಪ್ಷನ್ಸ್ ಡಿ, ಈ ಅನಿಲ ಸೇವನೆ ಮಾಡಿದರೆ ನಾವು ಅಪಾಯಕಾರಿ, ಅಂದರೆ ಸೇವನೆ ಮಾಡಿದಲ್ಲಿ ಅಪಾಯಕಾರಿ. ಸೊ ರೈಟ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಭೂಮಿಯನ್ನು ಸೂರ್ಯನ ಅಲ್ಪಾ ವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ. ಓಜೋನ್ ನಮಗೆ ಸೂರ್ಯನ ಅಲ್ಪಾ ವೈಲೆಟ್ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡುತ್ತೆ. ಸೊ ಹಾಗಾದರೆ ಇವತ್ತಿನ ಕೊನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ, ಸೀಬರ್ಡ್ ಇದು ಯಾವುದಕ್ಕೆ ಸಂಬಂಧಿಸಿದೆ. ಸೊ ಆಪ್ಷನ್ಸ್: ಪಕ್ಷಿಧಾಮ. ಆಪ್ಷನ್ಸ್ ಬಿ, ನೌಕಾನೆಲೆ. ಆಪ್ಷನ್ಸ್ ಸಿ, ದ್ವೀಪ. ಆ್ಯಂಡ್ ಆಪ್ಷನ್ಸ್ ಡಿ ಬಂದು ನಮಗೆ ಪೆಂಗ್ವಿನ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ನೌಕಾನೆಲೆ. ಇದು ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಟೋಟಲಾಗಿ 6 ಪ್ರಶ್ನೆ ಏನು ಕೇಳಿದಿರೋ, ಸೊ 6 ಪ್ರಶ್ನೆ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.